ಹಾಯ್ ಹೆಲೋ ನಮಸ್ತೆ. ಕ್ರಿಯೇಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಸೆಷನ್ ಒಳಗೆ 23/1/2024 ನಡೆಯುವ ಪೊಲೀಸ್ ಉಪನಿರೀಕ್ಷಕ ಹುದ್ದೆ PSI ಡ್ರೆಸ್ ಕೋಡ್ ಬಗ್ಗೆ ಈ ವಿಡಿಯೋ ಸೆಷನ್ ಒಳಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಬೆಲ್ ಬಟನ್ ಒತ್ತಿ, ಹಾಗೆ ನನ್ನೆಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ತಲುಪುತ್ತಂತ ಹೇಳ್ತೀನಿ. ಸೊ ನೆಕ್ಸ್ಟ್, ಕೆಲವೊಂದಿಷ್ಟೊಂದಿಗೆ ಗೊಂದಲ ಇದೆ. KSP ಅವರು ನೀಡಿರುವಂಥ ಕೆಲವೊಂದು ಸೂಚನೆಗಳಲ್ಲಿ ಹೊಸದಾಗಿ ನಿಯಮಗಳು ಆ್ಯಡ್ ಆಗಿದ್ದಾವೆ. ಸೊ ಅದರ ಜೊತೆಗೆ 3064 PC ಕೂಡ ಅಪ್ಡೇಟ್ಸು ಕೆಲವೊಂದಿಷ್ಟನಿಗೆ ಗೊಂದಲವನ್ನು ಉಂಟು ಮಾಡಿದೆ. ಸಶಸ್ತ್ರ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ CR ಮತ್ತು DR ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಟೋಟಲ್ ಆಗಿ ಒಟ್ಟು ಹುದ್ದೆಗಳು 3064 ಇದ್ದಾವೆ. ಅರ್ಜಿ ಹಾಕಿದವರು 3,18,000 ಜನ ಅರ್ಜಿ ಹಾಕಿದ್ದಾರೆ. ಸೊ ಪರೀಕ್ಷಾ ಕೇಂದ್ರವನ್ನು 28/1/2024 ರವಿವಾರ ದಿವಸ ನಡೆಸ್ತಾರೆ, 11ರಿಂದ 12:30ವರೆಗೆ. ಸೊ ಅದರಲ್ಲಿ ಹಾಲ್ ಟಿಕೆಟ್ ಕೂಡ ಕೆಲವೊಂದಿಷ್ಟನಿಗೆ ಗೊಂದಲವನ್ನು ಉಂಟು ಮಾಡಿದೆ. ಪ್ರವೇಶ ಪತ್ರವನ್ನು 25/1/2024 ಹಾಲ್ ಟಿಕೆಟ್ ಲಿಂಕ್ ಸಹಿತ SMS ಅನ್ನು ಕಳಿಸ್ತಾರೆ. ಆದರೆ ಕೆಲವೊಂದಿಷ್ಟು ಜನರಿಗೆ SMS ಕೂಡ ಬಂದಿಲ್ಲ. ಅವರು SMS ಯಾರು ಬಂದಿಲ್ಲ ಅವರಿಗೆ. ಸೊ ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸಾಮ್ ಸೆಂಟರ್ ಯಾವುದು ಎಂಬುದನ್ನು ಖಚಿತಪಡಿಸ್ಕೊಳ್ಬೇಕಾದ್ರೆ ಈಗಾಗಲೇ SMS ಅನ್ನು ಕಳಿಸಿರ್ತಾರೆ ಕೆಲವೊಂದಿಷ್ಟು ಜನರಿಗೆ. ಯಾರಿಗೆ SMS ಬಂದಿರೋದಿಲ್ಲ, ಸೊ ಅವ್ರು ಏನು ಮಾಡಿ ಅಂತ ಹೇಳಿದ್ರೆ KSP ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮೈ ಅಪ್ಲಿಕೇಶನ್ ಅಂತ ಇದೆ. ಸೊ ಮೈ ಅಪ್ಲಿಕೇಶನ್ ಒಳಗೆ ಚೆಕ್ ಮಾಡಿಕೊಡ್ರಿ, ಅಲ್ಲಿ ನಿಮಗೆ ಯಾವ ಎಕ್ಸಾಮ್ ಸೆಂಟರ್ ಬಂದಿದೆ ಅನ್ನೋದ್ರ ಬಗ್ಗೆ ಖಚಿತಪಡಿಸ್ಕೊಡ್ರಿ. ಸೊ ಅದ್ರ ಜೊತೆಗೆ ಈಗ PSI ಹುದ್ದೆಯ ಪರೀಕ್ಷೆಯನ್ನು 2023ನೇ ತಾರೀಕರಂದು ನಡೆಸ್ತಾ ಇದ್ದಾರೆ. ಸೊ ಜನವರಿ ತಿಂಗಳಲ್ಲಿ. ಸೊ ಅದರದ ಒಂದು ವಸ್ತ್ರ ಸಂಹಿತೆ, ಪರೀಕ್ಷೆಯ ವಸ್ತ್ರ ಸಂಹಿತೆ ಬಗ್ಗೆ ಈಗಾಗಲೇ ಬಿಟ್ಟಿದ್ದಾರೆ ವೆಬ್ಸೈಟ್ ಒಳಗೆ. ಸೊ ಅದನ್ನು ನೋಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪುರುಷ ಅಭ್ಯರ್ಥಿಗಳಿಗೆ ವಸ್ತ್ರ ಸಂಹಿತೆ ಏನಿದೆ ಅಂತ ಹೇಳಿದ್ರೆ, ಪರೀಕ್ಷೆಯ ದಿನದಂದು ಅವರು ಏನು ಮಾಡಬೇಕು, ಪೂರ್ಣ ತೋಳಿನ ಶರ್ಟ್ಗಳನ್ನು ಯಾವುದೇ ಕಾರಣಕ್ಕೂ ಹಾಕೊಂಡು ಹೋಗೋಗಿಲ್ಲ, ಯಾಕೆಂದರೆ ಅನುಮತಿ ನೀಡಲಾಗಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಬೇಕು. ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟನ್ನು ಧರಿಸಲು ಆದ್ಯತೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು ಎರಡನೇದು, ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಜೇಬುಗಳು ಇಲ್ಲದಿರುವುದು, ಕಮ್ಮಿ ಜೇಬಿನ ಪ್ಯಾಂಟ್ಗಳನ್ನು ಧರಿಸಬೇಕು ಅಂತ ಹೇಳಿದ್ದಾನೆ. ಇದು ಕುರ್ತಾ ಪೈಜಾಮ್ ಜೀನ್ಸ್ ಪ್ಯಾಂಟ್ ಯಾವುದೇ ಕೂಡ ಅನುಮತಿ ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾನೆ. ಸೊ ಮೂರನೇದು, ಪುರುಷ ಅಭ್ಯರ್ಥಿಗಳಿಗೆ ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು, ಅಂದರೆ ಜಿಪ್ ಪ್ಯಾಕೆಟ್ಗಳು ದೊಡ್ಡ ಬಟನ್ಗಳು, ವಿಸ್ತಾರವಾದ ಕಸೂತಿ ಯಾವುದೇ ರೀತಿ ಇರಬಾರ್ದು ಅಂತ ಹೇಳಿದ್ದಾನೆ. ಸೊ ನೆಕ್ಸ್ಟು, ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಂದರೆ ಅಭ್ಯರ್ಥಿಗಳು ಏನು ಮಾಡಬೇಕು, ಸ್ಯಾಂಡಲನ್ನು ತೆಗೆದುಕೊಂಡು ಹೋಗಬೇಕು. ಆ ಸ್ಯಾಂಡಲ್ ಕೂಡ ಏನಾಗಿರಬೇಕು, ತೆಳುವಾದ ಅಡಿಭಾಗವನ್ನು ಹೊಂದಿರುವ ಚಪ್ಪಲಿಗಳನ್ನು ಧರಿಸುವುದು ಸೂಕ್ತ ಅಂತ ಹೇಳಿದ್ದಾನೆ. ನೆಕ್ಸ್ಟು, ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳನ್ನು, ಉಂಗುರಗಳನ್ನು ಅಥವಾ ಯಾವುದೇ ಒಂದು ಖಡ್ಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಅಂತ ಹೇಳಿದ್ದಾನೆ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ರೀತಿ ಡ್ರೆಸ್ ಸಂಹಿತೆ ಇದೆ ಅಂತ ಹೇಳಿದ್ರೆ, ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ, ಹೂಗಳು ಮತ್ತು ಬ್ರೂಚ್ಗಳು ಮತ್ತು ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬಾರ್ದು ಅಂತ ಹೇಳಿದ್ದಾನೆ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಮತ್ತು ಜೀನ್ಸ್ ಪ್ಯಾಂಟನ್ನು ಧರಿಸಬಾರ್ದು. ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಮುಜುಗರವಾಗದಂತೆ ಮತ್ತು ನಾವು ಉಲ್ಲೇಖಿಸಿರುವ ನಿಯಮದಂತೆ ಧರಿಸುವಂತೆ ನಿರ್ದೇಶಿಸಲಾಗಿದೆ ಅಂತ ಹೇಳಿ KEದೊಳಗೆ ಕೊಟ್ಟಿದ್ದಾನೆ. ಸೊ ಎತ್ತರವಾದ ಹಿಮ್ಮಡಿಗಳ ಶೂಗಳನ್ನು, ಚಪ್ಪಲಿಗಳನ್ನು ಮತ್ತು ದಪ್ಪವಾದ ಅಡಿಭಾಗವನ್ನು ಹೊಂದಿರುವ ಶೂಗಳನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಧರಿಸುವ ಹಾಗೆ ಇಲ್ಲ ಅಂತ ಹೇಳಿದ್ದಾನೆ. ಸೊ ನೆಕ್ಸ್ಟು, ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸಿಕೊಂಡು ಹೋಗುವಾಗಿಲ್ಲ. ಮಂಗಳಸೂತ್ರ ಮತ್ತು ಕಾಲುಂಗರವನ್ನು ಹೊರತುಪಡಿಸಿ ತಗೊಂಡು ಹೋಗಿಲ್ಲ ಅಂತ ಹೇಳಿದ್ದಾನೆ. ಸೊ ನಿಷೇಧಿತ ವಸ್ತುಗಳ ಪಟ್ಟಿ ಏನೇನಿದೆ ಅಂತ ಹೇಳಿದ್ರೆ, ಡ್ರೆಸ್ ಕೋಡನ್ನು ಅನುಸರಿಸುವುದರ ಜೊತೆಗೆ ಕೆಳಪಟ್ಟಿ ಮಾಡಲಾದ ಪರೀಕ್ಷಾ ಕೇಂದ್ರದ ಯಾವುದೇ ನಿಷೇಧಿತ ವಸ್ತುಗಳನ್ನು ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಬೇಕು. ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಮೊಬೈಲ್, ಗೆಜೆಟ್ ಮತ್ತು ಪೆನ್ ಡ್ರೈವ್, ಫೋನ್ಗಳು, ಮೈಕ್ರೋಫೋನ್ಗಳು, ಬ್ಲೂಟೂತ್ಗಳು, ಕೈಗಡಿಯಾರ ಯಾವುದೇ ಕೂಡ ಪರೀಕ್ಷೆ ಒಳಗೆ ಪ್ರವೇಶ ನೀಡುವುದಿಲ್ಲ. ಸೊ ತಿನ್ನಬಹುದಾದ ಆಹಾರ ಪದಾರ್ಥಗಳನ್ನು ಕೂಡ ಇಲ್ಲಿ ಪರೀಕ್ಷಾ ಕೇಂದ್ರದೊಳಗೆ ನಿಷೇಧಿಸಲಾಗಿದೆ. ನೀರಿನ ಬಾಟಲ್ ಸಹ ಅನುಮತಿ ನೀಡುವುದಿಲ್ಲ. ಪರೀಕ್ಷಾ ಕೇಂದ್ರದಲ್ಲಿ ಅವರೇ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾರೆ. ಪೆನ್ಸಿಲ್ಲು, ಜಾಮೆಟ್ರಿ ಬಾಕ್ಸ್, ಲಾಗ್ ಟೇಬಲ್ ಮತ್ತು ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ. ಸೊ ಹ್ಯಾಟ್ ಕೂಡ ಧರಿಸಬಾರ್ದು ಅಂತ ಹೇಳಿದ್ದಾನೆ. ಯಾವುದೇ ರೀತಿ ಮಾಸ್ಕ್ ಕೂಡ ಧರಿಸಬರುವ ಹಾಗೆ ಇಲ್ಲ. ಪರೀಕ್ಷಾ ದಿನದಂದು ಕೆಳಗಿನ ವಸ್ತುಗಳನ್ನು ಅಭ್ಯರ್ಥಿಗಳು ತರಲೇಬೇಕು ಅಂತ ಹೇಳಿದ್ದಾನೆ. ಪ್ರವೇಶ ಪತ್ರ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಲೇಬೇಕು. ಹಾಗೂ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಯಾವುದೇ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ID ಆಗಿರ್ಬೋದು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ದಾನೆ. ಯಾವುದಾದ್ರೂ ಒಂದು ತೆಗೆದುಕೊಂಡು ಹೋಗ್ಬೋದು. ಸೊ ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಏನು ಮಾಡಬೇಕು, ಪರೀಕ್ಷಾ ಕೊಠಡಿಯಿಂದ ಹೊರಗೆ ಬರಬಾರ್ದು. ಅಲ್ಲೇ ಅವ್ರು ಏನು ಮಾಡ್ತಾರೆ, ಅವರು ಲಾಸ್ಟ್ ಬೆಲ್ ಆಗುವವರ ತನಕ ಅಲ್ಲೇ ಇರಬೇಕು ಅಂತ ಹೇಳಿದ್ದಾನೆ. ಸೊ ಇವೆಲ್ಲ ನಿಯಮಗಳು KE ಅವರು ತಮ್ಮ ಅಭ್ಯರ್ಥಿಗಳಿಗೆ PSI ಬರೆಯುವ ಅಭ್ಯರ್ಥಿಗಳಿಗೆ ಇಷ್ಟು ನಿಯಮಗಳನ್ನು ಹೊರಡಿಸಿದ್ದಾರೆ.
ಸೊ ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಈ ನಿಯಮವನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ಏನೇನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋಗಳು ನಿಮಗೆ ಬಂದು ತಲುಪಬೇಕಾದ್ರೆ ಈಗ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಎಲ್ಲ ಒಂದು ವೀಡಿಯೋಸ್ಗಳು ನಿಮಗೆ ಅಲ್ಲಿ ಬಂದು ತಲುಪುತ್ತೆ ಅಂತ ಹೇಳ್ತೀನಿ.